ಅಮೆರಿಕಾದ ಗ್ರೀನ್ ಕಾರ್ಡ್ಗೆ ಅಪ್ಲೈ ಮಾಡಿರೋರಿಗೆ ಪ್ರತಿ ತಿಂಗಳು ಪ್ರಕಟ ಆಗುವ ವೀಸಾ ಬುಲೆಟಿನ್ ಗಮನಿಸೋದು ಬಹಳ ಮುಖ್ಯವಾದ ರೂಢಿಯಾಗಿರುತ್ತೆ. ಈಗಾಗಲೇ 2025ರ ನವೆಂಬರ್ ವೀಸಾ ಬುಲೆಟಿನ್ ಹೊರಬಂದಿದೆ. ಇದರಲ್ಲಿ ಭಾರತೀಯ ಅರ್ಜಿದಾರರ ಸ್ಥಿತಿ ಯಾವ ಹಂತದಲ್ಲಿದೆ, ಯಾರು ಇನ್ನು ಎಷ್ಟು ವರ್ಷಗಳು ಕಾಯಬೇಕಾಗುತ್ತೆ, ಹೊಸ ಅರ್ಜಿದಾರರಿಗೆ ಇರುವ ಅವಕಾಶಗಳೆಷ್ಟು ಅನ್ನೋದು ಈ ವಿಡಿಯೋದಲ್ಲಿ ನೋಡೋಣ. ನವೆಂಬರ್ನಲ್ಲಿ ಹೇಗಿದೆ ಭಾರತೀಯ ಅರ್ಜಿದಾರರ ಸ್ಥಿತಿ? ಯಾವ ವಿಭಾಗದ ಗ್ರೀನ್ ಕಾರ್ಡ್ ಮುಂದೆ? ಅಮೆರಿಕಾದಲ್ಲಿ ದೀರ್ಘಕಾಲದಿಂದ ನೆಲೆಸಿರುವ ವಿದೇಶಿಯರಿಗೆ ಯುಎಸ್ನ ಖಾಯಂ ನಿವಾಸಿಯಾಗೋಕೆ ಗ್ರೀನ್ ಕಾರ್ಡ್ ಅವಕಾಶ ಕೊಡುತ್ತೆ. ಗ್ರೀನ್ ಕಾರ್ಡ್ ಸಿಕ್ಕಿದ್ಯಂತೆ ಇನ್ನೇನು ಬಿಡಿ ಅಂತ ಸುಲಭವಾಗಿ ಹೇಳಿಬಿಡಬಹುದು. ಆದರೆ ಆ ಸ್ಥಿತಿಯನ್ನ ಪಡೆಯೋದು ಈಗ ಹಿಂದಿನಷ್ಟು ಸರಳವಾಗಿಲ್ಲ. ಈಗಾಗಲೇ ಗ್ರೀನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸಿ 10-12 ವರ್ಷಗಳಿಂದ ಕಾಯ್ತಿರೋರು ಇದ್ದಾರೆ. ಇನ್ನು ಹೊಸದಾಗಿ ಅರ್ಜಿ ಹಾಕುವವರಿಗೆ ಅದನ್ನ ಪಡೆಯೋಕೆ ಮುಂದಿನ 25 ವರ್ಷಗಳು ಕಾಯಬೇಕಾಗಬಹುದು. ಸದ್ಯಕ್ಕೆ ಕುಟುಂಬ ಆಧಾರಿತ ವಿಭಾಗ ಫ್ಯಾಮಿಲಿ ಸ್ಪಾನ್ಸರ್ಡ್ ವೀಸಾದಲ್ಲಿದೆ. ಖಾಯಂ ನಿವಾಸಿಗಳ ಮದುವೆಯಾಗದ ಮಕ್ಕಳ F2B ಅರ್ಜಿಗಳ ಪ್ರಿಫರೆನ್ಸ್ ಹಿಂದಿನ 2016 ನವೆಂಬರ್ 22ರಿಂದ 2016ರ ಡಿಸೆಂಬರ್ 1ಕ್ಕೆ ಮುನ್ನಡೆ ಕಂಡಿದೆ. ಇದೊಂದು ಸಣ್ಣ ಜಂಪ್ ಅಷ್ಟೇ. ಡೇಟ್ಸ್ ಆಫ್ ಫೈಲಿಂಗ್ ವಿಭಾಗದಲ್ಲಿ F2A ಹಾಗೂ F2B ಮತ್ತು F4 ವಿಭಾಗಗಳಲ್ಲಿ ಸಣ್ಣ ಮುನ್ನಡೆ ಕಂಡು ಬಂದಿದೆ. ಈ ಫ್ಯಾಮಿಲಿ ಸ್ಪಾನ್ಸರ್ಡ್ ವಿಭಾಗದಲ್ಲಿ ಭಾರತೀಯ ಮೂಲದ ಖಾಯಂ ನಿವಾಸಿಯ ಸಂಗಾತಿ ಮತ್ತು ಮಕ್ಕಳ F2A ಅರ್ಜಿಗಳು ಬೇಗ ಅನುಮೋದನೆಯಾಗಿವೆ. ಈ ವಿಭಾಗದಲ್ಲಿ ಫೈನಲ್ ಆಕ್ಷನ್ ಡೇಟ್ ಭಾರತೀಯರಿಗೆ 2024 ನವೆಂಬರ್ 1ರಲ್ಲಿದೆ. ಉಳಿದ ಕ್ಲಾಸ್ಗಳಲ್ಲಿ 2016, 2011 ಹಾಗೂ 2006ರ ಅರ್ಜಿಗಳು ವಿಲೇವಾರಿಯಾಗ್ತಿವೆ. ಇನ್ನು ಉದ್ಯೋಗ ಆಧಾರಿತ EB ವೀಸಾಗಳ ಪೈಕಿ ಉನ್ನತ ಪದವಿ ಅಥವಾ ಅಸಾಧಾರಣ ಸಾಮರ್ಥ್ಯ ಹೊಂದಿರುವ ವೃತ್ತಿಪರರಿಗೆ ಸಿಗುವ EB2 ಅರ್ಜಿಗಳ ಪ್ರಿಫರೆನ್ಸ್ 2013ರ ಜನವರಿ 1ರಿಂದ 2013ರ ಏಪ್ರಿಲ್ 1ಕ್ಕೆ ಮುನ್ನಡೆಯನ್ನ ಸಾಧಿಸಿದೆ. ಇತರೆ EB1, EB3 ಮತ್ತು EB5 ವಿಭಾಗಗಳಲ್ಲಿ ಯಾವುದೇ ಬದಲಾವಣೆಯೂ ಆಗಿಲ್ಲ. ನವೆಂಬರ್ 2025ರ ವೀಸಾ ಬುಲೆಟಿನ್ನ ಮುಖ್ಯ ಅಂಶ ಅಂದ್ರೆ ಭಾರತೀಯ ಅರ್ಜಿದಾರರಿಗೆ ಕೌಟುಂಬಿಕ ಮತ್ತು ಉದ್ಯೋಗ ಆಧಾರಿತ ವೀಸಾ ವಿಭಾಗಗಳಲ್ಲಿ ಹೆಚ್ಚೇನು ಬದಲಾವಣೆಗಳು ಕಂಡು ಬಂದಿಲ್ಲ. ಅಕ್ಟೋಬರ್ನಲ್ಲಿ ಇದ್ದ ದಿನಾಂಕಗಳು ಸ್ಥಿರವಾಗಿ ಉಳಿದಿದ್ದು ಕೆಲವು ನಿರ್ದಿಷ್ಟ ವಿಭಾಗಗಳಲ್ಲಿ ಮಾತ್ರ ಅಲ್ಪ ಪ್ರಮಾಣದ ಮುನ್ನಡೆ ಕಂಡು ಬಂದಿದೆ. ಇದರರ್ಥ ಭಾರತೀಯರಿಗೆ ಖಾಯಂ ನಿವಾಸಿಯಾಗುವ ಅವಕಾಶವು ಇನ್ನೂ ಬಿಗಿಯಾಗಿಯೇ ಇದೆ. ಫೈಲಿಂಗ್ ಡೇಟ್ ಮತ್ತು ಫೈನಲ್ ಡೇಟ್. F2A ವಿಭಾಗದ ಅರ್ಜಿಗಳಿಗೆ ಅವಕಾಶ. ಗ್ರೀನ್ ಕಾರ್ಡ್ ಆಕಾಂಕ್ಷಿಗಳಿಗೆ ಈ ವೀಸಾ ಬುಲೆಟಿನ್ ಅರ್ಥ ಮಾಡಿಕೊಳ್ಳುವುದು ಬಹಳ ಮುಖ್ಯ. ಇದು ವಲಸೆ ಸ್ಥಿತಿಯನ್ನ ಸರಿಹೊಂದಿಸಲು ಬೇಕಾದ ಕಾಲಮಿತಿ ಮತ್ತು ಅರ್ಹತೆಯ ಬಗ್ಗೆ ಪ್ರಮುಖ ಮಾಹಿತಿಯನ್ನ ನೀಡುತ್ತದೆ. ಇದು ಮುಖ್ಯವಾಗಿ 2 ವಿಭಾಗಗಳನ್ನ ಒಳಗೊಂಡಿದೆ. ಒಂದು ಡೇಟ್ಸ್ ಫಾರ್ ಫೈಲಿಂಗ್. ಈ ವಿಭಾಗವು ಅರ್ಜಿದಾರರು ತಮ್ಮ ಅಡ್ಜಸ್ಟ್ಮೆಂಟ್ ಆಫ್ ಸ್ಟೇಟಸ್ ಅಥವಾ ವಲಸೆ ವೀಸಾ ಅರ್ಜಿಗಳನ್ನು ಯಾವಾಗ ಸಲ್ಲಿಸಬಹುದು ಎಂಬುದನ್ನ ನಿರ್ಧರಿಸುತ್ತದೆ. ನಿಮ್ಮ ವೀಸಾ ವಿಭಾಗ ಮತ್ತು ದೇಶದ ಆಧಾರದ ಮೇಲೆ ಎಷ್ಟು ಬೇಗ ಅರ್ಜಿ ಸಲ್ಲಿಸಲು ಅರ್ಹರಾಗುತ್ತೀರಿ ಅನ್ನೋದನ್ನ ಇದು ಸೂಚಿಸುತ್ತದೆ. ಎರಡನೆಯದು ಫೈನಲ್ ಆಕ್ಷನ್ ಡೇಟ್ಸ್. ಈ ದಿನಾಂಕಗಳು ಅರ್ಜಿಯ ಅನುಮೋದನೆಗೆ ಮತ್ತು ಅಂತಿಮವಾಗಿ ಖಾಯಂ ನಿವಾಸವನ್ನ ಪಡೆಯಲು ಬೇಕಾದ ಅಂದಾಜು ಕಾಯುವ ಸಮಯವನ್ನ ಹೇಳುತ್ತದೆ. ಇದು ವೀಸಾ ವಿಭಾಗ ಮತ್ತು ರಾಷ್ಟ್ರೀಯತೆಯ ಆಧಾರದ ಮೇಲೆ ಒಂದು ಕ್ಯೂ ಇದ್ದಂತೆ ಕೆಲಸ ಮಾಡುತ್ತದೆ. ನಿಮ್ಮ ಪ್ರಿಯಾರಿಟಿ ಡೇಟ್ಸ್ ಈ ದಿನಾಂಕಕ್ಕಿಂತ ಹಿಂದಿದ್ದರೆ ನಿಮ್ಮ ಅರ್ಜಿ ಪ್ರಕ್ರಿಯೆಗೆ ಸಿದ್ಧವಾಗಿದೆ ಅಂತ ಅರ್ಥ.
ಈಗಾಗಲೇ ಹೇಳಿದಂತೆ ನವೆಂಬರ್ನ ವೀಸಾ ಬುಲೆಟಿನ್ನಲ್ಲಿ ಕುಟುಂಬ ಆಧಾರಿತ ಗ್ರೀನ್ ಕಾರ್ಡ್ಗಳ ಫೈನಲ್ ಆಕ್ಷನ್ ಡೇಟ್ಗಳಲ್ಲಿ ಹೆಚ್ಚಿನ ಬದಲಾವಣೆ ಆಗಿಲ್ಲ. ಕೇವಲ F2B ವಿಭಾಗದಲ್ಲಿ ಮಾತ್ರ ಸಣ್ಣ ಮುನ್ನಡೆ ಕಂಡುಬಂದಿದೆ. F4 ವಿಭಾಗದ ದಿನಾಂಕ 2006ರಲ್ಲಿ ಇರುವುದು ದೀರ್ಘ ಕಾಯುವಿಕೆಯನ್ನ ಸೂಚಿಸುತ್ತದೆ. ಆದರೆ ಡೇಟ್ಸ್ ಫಾರ್ ಫೈಲಿಂಗ್ ದಿನಾಂಕಗಳಲ್ಲಿ ಒಂದಷ್ಟು ಬದಲಾವಣೆ ಕಂಡುಬಂದಿದೆ. F2A ವಿಭಾಗದಲ್ಲಿ 1 ತಿಂಗಳ ಮುನ್ನಡೆ ಕಂಡುಬಂದಿದೆ. ಸೆಪ್ಟೆಂಬರ್ 22, 2025ರಿಂದ ಅಕ್ಟೋಬರ್ 22, 2025ಕ್ಕೆ ಬಂದಿದೆ. F2Bಯಲ್ಲಿ ಸುಮಾರು 2 ತಿಂಗಳ ಮುನ್ನಡೆ ಕಂಡುಬಂದಿದೆ. ಜನವರಿ 1, 2017ರಿಂದ ಮಾರ್ಚ್ 8, 2017ಕ್ಕೆ ಬಂದಿದೆ. ಈ ದಿನಾಂಕಗಳು ಅರ್ಜಿ ಪ್ರಕ್ರಿಯೆಗೆ ಆರಂಭಿಕ ಹಂತವನ್ನ ನಿರ್ಧರಿಸುತ್ತವೆ. ಉದ್ಯೋಗ ಆಧಾರಿತ ವೀಸಾಗಳ ಫೈನಲ್ ಆಕ್ಷನ್ ಡೇಟ್ಸ್ EB2 ವಿಭಾಗದಲ್ಲಿ 3 ತಿಂಗಳ ಮುನ್ನಡೆ ಕಂಡುಬಂದಿದೆ. ಜನವರಿ 1, 2013ರಿಂದ ಏಪ್ರಿಲ್ 1, 2013 ಆಗಿದೆ. ಆದರೆ ಉಳಿದ ಪ್ರಮುಖ ವಿಭಾಗಗಳ ದಿನಾಂಕಗಳು ಬದಲಾವಣೆಯಾಗಿಲ್ಲ. ಉದ್ಯೋಗ ಆಧಾರಿತ ಡೇಟ್ಸ್ ಫಾರ್ ಫೈಲಿಂಗ್ ವಿಭಾಗದಲ್ಲಿ ಭಾರತಕ್ಕೆ ಯಾವುದೇ ಬದಲಾವಣೆಗಳಿಲ್ಲ. ಒಟ್ನಲ್ಲಿ ಗ್ರೀನ್ ಕಾರ್ಡ್ಗೆ ಬೇಡಿಕೆಗಳು ತಿಂಗಳಿಂದ ತಿಂಗಳಿಗೆ ಹೆಚ್ಚಾಗ್ತಲೇ ಇದೆ. ಹಾಗೆ ಅರ್ಜಿದಾರರ ಸಾಲು ಕೂಡ ಬೆಳೀತಾನೆ ಇದೆ.